ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಜೋಳದ ಹಿಟ್ಟನ್ನ ಬಳಸ್ಕೊಂಡು ತಾಳಿಪೆಟ್ಟು ಮತ್ತು ಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ. ಮೊದಲಿಗೆ ತಾಳಿಪೆಟ್ಟು ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ 1 ಕಪ್ಪು ನೀರು, ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಈ ನೀರು ಕುದಿ ಬಂದಮೇಲೆ ಇದಕ್ಕೆ ನಾನು 1 ಲೋಟದಷ್ಟು ಜೋಳದ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಸಮ ಪ್ರಮಾಣದಲ್ಲಿ ಹಾಕೋತಾ ಇದ್ದೀನಿ ಹಿಟ್ಟು ಮತ್ತು ನೀರು. ಈ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ಒಂದು ಸ್ಪೂನ್ನ ತೊಗೊಂಡು ಈ ರೀತಿ ತಿರುಗಿಸ್ಕೊತಾ ಈ ಹಿಟ್ಟನ್ನ ಮತ್ತು ನೀರನ್ನ ಎಲ್ಲ ಚೆನ್ನಾಗಿ ಹೊಂದಿಸ್ಕೊಂಬಿಟ್ಟು ಈಗ ಇದನ್ನ ಒಂದು ಪಾತ್ರೆಗೆ ತಕ್ಕೊಂಬಿಟ್ಟು ಇದು ಚೆನ್ನಾಗಿ ಆರಬೇಕು. ತಣ್ಣಗಾದ್ಮೇಲೆ ನೀವು ಕೈಯಿಂದ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳಿ. ಸಣ್ಣ ಸಣ್ಣ ಗಂಟಿದ್ರೆ ಜೋಳದ ಹಿಟ್ಟಿಂದು ಎಲ್ಲ ಒಡೆದ್ಬಿಡುತ್ತೆ. ಏನು ನಾವು ತರಕಾರಿಗಳು ಹಾಕಿದ್ಮೇಲೆ ಕಲ್ಸಕ್ಕೆ ಹೋದರೆ ಇದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಅದಕ್ಕೆ ಫಸ್ಟು ಬರೀ ಹಿಟ್ಟನ್ನೇ ಚೆನ್ನಾಗಿ ನೀವು ನಾದ್ಕೋಬೇಕು. ನೋಡಿ, ಈ ರೀತಿ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಂಡಿದ್ಮೇಲೆ ಇದಕ್ಕೆ ನಾನಿವಾಗ ಎಲ್ಲ ತರಕಾರಿಗಳನ್ನ ಹಾಕೋತಾ ಇದ್ದೀನಿ. ಮೊದಲಿಗೆ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ, ಒಂದೆರಡು ಸಣ್ಣದಾಗಿ ಹಚ್ಚಿರೋ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು. ನೀವು ಬೇಕಾದರೆ ಮೆಂತ್ಯ ಮತ್ತು ಸಬ್ಸಿಗೆ ಸೊಪ್ಪನ್ನ ಕೂಡ ಹಾಕ್ಕೋಬೋದು. ಒಂದು ಸಣ್ಣದಾಗಿ ತುರಿದಿರೋ ಕ್ಯಾರೆಟು, ರುಚಿಗೆ ಉಪ್ಪು, ಒಂದು ಸ್ವಲ್ಪ ಜೀರಿಗೆ, ಒಂದು ಚಿಟಿಕೆ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಇದನ್ನೆಲ್ಲ ಫಸ್ಟು ಕಲಿಸ್ಕೊಳ್ಳಿ. ಈ ಉಪ್ಪು ಮತ್ತು ತರಕಾರಿಯಲ್ಲಿರೋ ನೀರನ್ನೆಲ್ಲ ಬಿಟ್ಬಿಡುತ್ತೆ. ಅದಕ್ಕೆ ಫಸ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ಮೇಲೆ ಇದನ್ನು ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ನಾನು ಇದಕ್ಕೆ ಒಂದು 1/4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಈ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಬಿಟ್ಟು ಇವಾಗ ಗಟ್ಟಿಯಾಗಿರೋ ಹಿಟ್ಟನ್ನ ಕಲಿಸ್ಕೊಳ್ಳಿ ಚೆನ್ನಾಗಿ. ಇದಕ್ಕೆ ನಾನು ಒಂದು ಹನಿ ಕೂಡ ಎಕ್ಸ್ಟ್ರಾ ನೀರು ಏನೂ ಬಳಸಿಲ್ಲ. ತರಕಾರಿಯಲ್ಲಿರೋ ನೀರೇ ಸಾಕಾಗುತ್ತೆ. ನೋಡಿ, ಇವಾಗ ಹಿಟ್ಟು ರೆಡಿಯಾಗಿದೆ. ಈಗ ಒಂದು ಸಣ್ಣ ಉಂಡೆನ ತೊಗೊಂಬಿಟ್ಟು ಚೆನ್ನಾಗಿ ಉಂಡೆ ಮಾಡ್ಕೊಳ್ಳಿ. ನಾವು ರೆಗ್ಯುಲರ್ ಚಪಾತಿಗೆ ತೊಗೊಳೋಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟನ್ನ ತೊಗೋಬೇಕು ತಾಲಿಪೆಟ್ಟಿಗೆ. ಇದನ್ನು ನಾನು ಒಂದು ಬಟರ್ ಪೇಪರ್ ಮೇಲೆ ಎಣ್ಣೆನ ಹಚ್ಕೊಂಡಿದ್ದೀನಿ. ಅದ್ರ ಮೇಲೆ ಇಟ್ಕೊಂಡು ಇವಾಗ ಉದ್ಕೋತಾ ಇದ್ದೀನಿ. ಬಟರ್ ಪೇಪರ್ ಇಲ್ಲಾಂದರೆ ನೀವು ಹೋಳಿಗೆ ಪೇಪರ್ ಬರುತ್ತಲ್ವ, ಅದನ್ನ ಬಳಸ್ಕೋಬೋದು. ಈ ರೀತಿ ಅರ್ಧ ಉದ್ದಿದ್ಮೇಲೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಬಿಟ್ಟು ಮತ್ತೆ ಎಲ್ಲ ಕಡೆ ಸವರ್ಕೋತಾ ಇದ್ದೀನಿ. ಆಮೇಲೆ ಇದು ಜೋಳದ ಹಿಟ್ಟಿಂದ ಆಗಿರೋದ್ರಿಂದ ಸ್ವಲ್ಪ ಸೈಡಲ್ಲೆಲ್ಲ ಈ ರೀತಿ ಒಡೆಯುತ್ತೆ, ಕ್ರ್ಯಾಕ್ಸ್ ಬರುತ್ತೆ. ಬರಬಾರ್ದು ಅಂದರೆ ಈ ರೀತಿ ನೀವು ಒಂದು ಕೈಯಿಂದ ತಿರುಗಿಸ್ಕೊತ ಇನ್ನೊಂದು ಕೈಯಿಂದ ಅದನ್ನ ಸ್ಮೂತ್ ಮಾಡ್ಕೊಳ್ಳಿ. ಈ ತುದಿನೆಲ್ಲ ನಾವು ಸ್ಮೂತ್ ಮಾಡ್ಕೊಂಡಿದ್ಮೇಲೆ ಮತ್ತೆ ಉದ್ಕೋಬೇಕು. ನಿಮಗೆ ಒಂಚೂರು ಅದು ಲಟ್ಟಣಿಗೆಗೆ ಅಂಟ್ತಾ ಇದೆ ಅಂತಂದರೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ. ಈಗ ತಾಳಿಪೆಟ್ಟು ರೆಡಿಯಾಗಿದೆ. ಇದನ್ನ ಚೆನ್ನಾಗಿ ಕಾದಿರೋ ಹಂಚ್ ಮೇಲೆ ಹಾಕಿ ಒಂದು 10 ಸೆಕೆಂಡ್ ಹಾಗೆ ಬಿಟ್ಬಿಡಿ. ಆಮೇಲೆ ಒಂದು 10 ಸೆಕೆಂಡ್ ಆ ಪೇಪರ್ ಇದೆಲ್ಲ ಈಸಿಯಾಗಿ ಬಂದುಬಿಡುತ್ತೆ. ತಕ್ಕೊಂಬಿಟ್ಟು ಈಗ ಇದಕ್ಕೊಂಚೂರು ಎಣ್ಣೆನ ಹಾಕ್ಕೊಂಬಿಟ್ಟು ಬೇಯಿಸ್ಕೊಳ್ಳಿ. ಒಂದು ಸೈಡ್ ಆಗಿದ ತಕ್ಷಣ ತಿರುಗಿಸ್ಕೊಂಬಿಟ್ಟು ಇನ್ನೊಂದು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನ ಒಂದು ಪ್ಲೇಟಿಗೆ ತಕ್ಕೊಂಡು ಸರ್ವ್ ಮಾಡಿ. ಈಗ ನಾನು ಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಪ್ಯಾನ್ನಲ್ಲಿ 1-2 ಟೀ ಸ್ಪೂನಷ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ್ಮೇಲೆ ಅದಕ್ಕೆ ನಾನು 1-2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಚಟ್ನಿಗೆ ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡ್ರೆ ಸ್ವಲ್ಪ ಅಸಿಡಿಟಿ ಆಗೋಲ್ಲ. ಹಸಿದು ಹಾಗೆ ತಿಂದರೆ ಅಸಿಡಿಟಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಮೆಣಸಿನ್ಕಾಯಿನ ನಾನಿಲ್ಲಿ ಹುರ್ಕೋತಾ ಇದ್ದೀನಿ. ನೋಡಿ, ಈಗ ಈ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹುರಿದಿದ್ಮೇಲೆ ನಾನು ಇವನ್ನ ಒಂದು ಬೌಲ್ಗೆ ತೆಗೆದು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಈಗ ಈ ಎಣ್ಣೆ ಹೆಂಗಿದ್ರು ಈಗ ಕಾದಿದೆ, ನಾನು ಹಂಗೆ ಒಗ್ಗರಣೆನೇ ಮಾಡ್ಕೋತಾ ಇದ್ದೀನಿ. ಚಟ್ನಿಗೆ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಈಗ ಒಗ್ಗರಣೆ ರೆಡಿಯಾಗಿದೆ. ಜಲ್ದಿ ನಾವು ಚಟ್ನಿನ ರುಬ್ಕೊಂಬಿಡೋಣ. ಇದಕ್ಕೆ ನಾವು ಹುರಿದಿರೋ ಹಸಿಮೆಣಸಿನ್ಕಾಯಿ, 1-2 ಹೆಸರು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆ ಹಣ್ಣು, 1 ಟೀ ಸ್ಪೂನಷ್ಟು ಉರಿಗಡಲೆನ ಹಾಕೋತಾ ಇದ್ದೀನಿ, ಒಂದು ರುಚಿಗೆ ಉಪ್ಪು. ನಾನಿಲ್ಲಿ ಫ್ರೋಝನ್ ಕೊಬ್ಬರಿನ ಬಳಸ್ತಾ ಇದ್ದೀನಿ. ಅದಕ್ಕೆ ನಾನು ಇದನ್ನ ಒಂದು 30 ಸೆಕೆಂಡ್ಸ್ ಮೈಕ್ರೋವೇವ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಹಂಗೆ ಹಾಕ್ಕೋಬೇಡಿ ಫ್ರೋಝನ್ ಕೊಬ್ಬರಿ, ಅದು ಒಂಥರ ಎಣ್ಣೆ ಎಲ್ಲ ಬಿಟ್ಬಿಡುತ್ತೆ ಕೊಬ್ಬರಿ.
ಈಗ ರುಬ್ಕೊಂಡಿದ್ರೆ ಈ ಚಟ್ನಿ ರೆಡಿಯಾಗಿದೆ. ಇದನ್ನ ಒಂದು ಬೌಲಿಗೆ ಹಾಕ್ಕೊಂಬಿಟ್ಟು ಇದ್ರ ಮೇಲೆ ಒಗ್ಗರಣೆನ ಹಾಕಿ ನಾವು ಮಾಡಿರೋ ಜೋಳದ ಹಿಟ್ಟಿನ ತಾಳಿಪಟ್ಟಿನ ಜೊತೆ ಸರ್ವ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ರೆಸಿಪಿನ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್